ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ಯುಗಾದಿಗೆ ಸ್ಪೆಷಲ್ ಆಗಿ ಶಂಕರಪಾಳೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ಬೇಕ್ರಿಯಲ್ಲಿ ನೀವು ತೊಗೊಂಡು ಬಂದು ತಿಂತೀರಲ್ಲ, ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅಂತ ಗೊತ್ತೇ ಇರಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಮನೆಯಲ್ಲಿ ನೀವು ಚೆನ್ನಾಗಿ ಮಾಡ್ಬೋದು. ಮೊದಲು ನಾನು ಒಂದು ಪಾತ್ರೆ ತೊಗೊಳ್ತೀನಿ ರೀ. ಆ ಪಾತ್ರೆಗೆ 1 ಬೌಲಷ್ಟು ಸಕ್ಕರೆ ತೊಗೋತೀನಿ ರೀ. ಪೂರ್ತಿ 1 ಬೌಲಷ್ಟು ಸಕ್ಕರೆ ತೊಗೊಂಡ್ಮೇಲೆ ಅದಕ್ಕೆ 2 ಬೌಲಷ್ಟು ನೋಡ್ರಿ ನಾ ಹಾಲು ಹಾಕೋತೀನಿ ರೀ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಆ ಪಾತ್ರೆನ ಇಟ್ಕೊಳ್ತೀನಿ ರೀ. ಪಾತ್ರೆ ಇಟ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಬೇಕು. ನೀವು ಅದನ್ನು ಕುದಿಸ್ಬಾರ್ದು, ಜಸ್ಟ್ ಅದನ್ನು ಹಾಲು ಕಾಸಿದ್ರೆ ಸಾಕು. ಹಾಗೆ ಸಕ್ಕರೆನೂ ಪೂರ್ತಿಯಾಗಿ ಕರಗಬೇಕು. ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತೇನೆ ರೀ. ಬೇಕಾದರೆ ನೀವು ಎಣ್ಣೆನೂ ಹಾಕೋಬೋದು. ಈಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡೇನಿ ರೀ. ಈಗ ಅದು ಕರೆಕ್ಟ್ ಆಯಿತು. ಈಗ ನಾನು 2 ಬೌಲಷ್ಟು ಮೈದಾ ಹಿಟ್ಟನ್ನ ಸಾನಿಸ್ಕೋತೇನೆ ರೀ. ನಾ 2 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡೇನಿ ರೀ. ಈಗ ಚೆನ್ನಾಗಿ ಅದನ್ನು ಸಾನಿಸ್ಕೊತೇನೆ ರೀ. ಈಗ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಅದನ್ನು ನಾದ್ಕೊಳ್ಳಿ. ಪೂರ್ತಿಯಾಗಿ ಹಾಕೋಬಾರ್ದು, ಅದು ಪೂರ್ತಿಯಾಗಿ ಆರಿದ ಮೇಲೇ ಹಾಕ್ಕೊಳ್ಬೇಕು. ಬಿಸಿ ಇದ್ದಾಗ ಹಾಕೋಬಾರ್ದು. ನೋಡಿ, ಈಗಿದ ಕರೆಕ್ಟ್ ಆಗಿದೆ. ಈ ಹದಕ್ಕೆ ನಾದ್ಕೋಬೇಕು. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಅದು ಹಿಟ್ಟಿಗೆಲ್ಲ ನೀವು ಹಚ್ಚಬೇಕು ತುಪ್ಪನ. ಈಗ ಇದು ರೆಡಿ ಆಯಿತು. ಈಗ ನಾನು ಒಂದು ಚಪಾತಿ ಥರ ರೌಂಡಿಗೆ ಲಟ್ಟಿಸ್ಕೊತೀನಿ ರೀ. ಹಿಟ್ಟು ಹಚ್ಕೋಬೇಡ್ರಿ, ಜಸ್ಟ್ ಹಾಗೆ ರೌಂಡಾಗೆ ಲಟ್ಟಿಸ್ಕೋಬೇಕು. ಸ್ವಲ್ಪ ದಿಪ್ ಲಟ್ಟಿಸ್ಕೊರಿ, ತೆಳ್ಳಗೆ ಲಟ್ಟಿಸ್ಕೋಬೇಡ್ರಿ. ಈ ಟೈಪ್ ಲಟ್ಟಿಸ್ಕೊಂಡ್ಮೇಲೆ ನಾನು ಚಾಕು ತಗೊಂಡು ಚೌಕಾಕಾರವಾಗಿ ಕಟ್ ಮಾಡ್ಕೊತೀನಿ ರೀ. ನೀವು ಬೇಕಾದರೆ ಪಿಜ್ಜಾ ಕಟ್ಟರ್ಲಾದರೂ ಕಟ್ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಕಟ್ ಆಗಿದ್ದಾವೆ. ಈಗ ನಾನು ಕಾದಿರೋ ಎಣ್ಣೆಗೆ ಹಣ್ಣು ಒಂದೊಂದಾಗಿ ಹಾಕ್ಕೊಳ್ತೇನೆ ರೀ. ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ಹೀಗೆ ಕೆಂಪಾಗಬೇಕು ಅವು. ಮತ್ತು ಇಲ್ಲಾಂದರೆ ಅವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ, ಇಲ್ಲಾಂದರೆ ಹೊತ್ತು ಬಿಡುತ್ತೆ. ಈಗ ನೋಡಿ, ಶಂಕರಪಾಳೆ ರೆಡಿ ಆಯಿತು. ಈ ಯುಗಾದಿಗೆ ಶಂಕರಪಾಳೆ ರೆಡಿ ಆಯಿತು. ಹಾಗೆ ಈಗ ಬೇಸಿಗೆ ಅಲ್ಲ, ಹಾಗಾಗಿ ಮಕ್ಕಳಿಗೆ ರಜೆ ಕೊಡ್ತಾರೆ. ಇಂಥವೆಲ್ಲ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಅವು ಬೇಕ್ರಿ ಐಟಮ್ಸು ಕೇಳಲ್ಲ, ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.